ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ನವಿಲೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ ನನ್ನ ವ್ಲಾಗ್. ಇವತ್ತು ರೆಸಿಪಿ ತೋರಿಸ್ತಾ ಇದ್ದೀನಿ. ಡಿಫ್ರೆಂಟಾಗಿ ಎಲ್ಲ ಕಡೆ ಬ್ರಾಹ್ಮಿನ್ಸ್ ಹೋಟೆಲಲ್ಲಿ ಮತ್ತು ಬ್ರಾಹ್ಮಣರ ಮನೆಗಳಲ್ಲಿ ಮಾಡುವಂಥ ಒಂದು ಮಜ್ಜಿಗೆ, ಅಂದರೆ ಮಜ್ಜಿಗೆಯ ಉಪ್ಪಿಟ್ಟು. ಸೊ ಯಾರ್ಯಾರಿಗೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ, ಸೊ ಅವರು ಈ ರೆಸಿಪಿನ ಕ್ವಿಕ್ಕಾಗಿ ಬರೀ ಎಷ್ಟು ಮಿನಿಮಲ್ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡ್ಬೋದು. ಸೊ ಇಲ್ಲಿ ಬಾಣಲಿ ಇಟ್ಟಿದ್ದಾರೆ, ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದಾರೆ. ಅದಾದಮೇಲೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಇಷ್ಟನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋದು. ಸಾಸಿವೆ ಚಟಪಟ ಅಂತ ಇರೋದು ಕಾಣಿಸ್ತಿದೆ ಅಲ್ವಾ? ಸೊ ಇವಾಗ ಅದನ್ನು ಒಂಚೂರು, ಅಂದರೆ ಸ್ವಲ್ಪ ಜಾಸ್ತಿ ಹುರಿ ಇಟ್ಕೊಂಡಿರೋದ್ರಿಂದ ಇಮಿಡಿಯೇಟಾಗಿ ಬ್ರೌನ್ ಆಗೋಯಿತು. ಸೊ ಇವಾಗ ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ, ಮತ್ತು ಗೋಡಂಬಿ, ಕರಿಬೇವು ಈ ಮೂರನ್ನು ಆ್ಯಡ್ ಮಾಡ್ಕೊಂಡಿರೋದು, ಮತ್ತು ಶುಂಠಿನ ತುರಿದಿಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದಾರೆ. ಇವಾಗ ಎಣ್ಣೆನ ಒಂದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಕಪ್ಪಲ್ಲಿ ತೆಗ್ದಿಟ್ಕೊಂಡ್ರು. ಇವಾಗ ಅದನ್ನು ವಾಪಸ್ ಆ್ಯಡ್ ಮಾಡ್ಕೊಂಡಿರೋದು. ಸೊ ಇದರಲ್ಲಿ ಸ್ವಲ್ಪ ಎಣ್ಣೆನ ನೋಡೋಕ್ಕಾಗಲ್ಲ, ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಬೇಕಾಗತ್ತೆ. ಮತ್ತು ವರಿ ಮಾಡೋದು ಬೇಡ, ನಾವು ಮಜ್ಜಿಗೆ ಯೂಸ್ ಮಾಡ್ತಾ ಇರೋದ್ರಿಂದ ಸೊ ಹೆಲ್ತ್ಗೆ ಅಷ್ಟೊಂದು ಹಾನಿಕರ ಅಲ್ಲ. ಓಕೆನಾ? ಸೊ ಇದಾದಮೇಲೆ 1 ಕಪ್ಪು ರವೆ ತೊಗೊಂಡಿದ್ದಾರೆ. ಇದು ಸಣ್ಣ ರವೆ, ಅಂದರೆ ನಾರ್ಮಲ್ ಉಪ್ಪಿಟ್ಟೆಲ್ಲ ಮಾಡ್ತಾರಲ್ವ, ಸೂಜಿ ರವೆ ಅಂತ ಹೇಳ್ತೀರಾ. ಸೊ ಅಂಥ ಒಂದು ರವೆನ 1 ಕಪ್ ಫುಲ್ ತೊಗೊಂಡಿರೋದು. ಸೊ ಯಾವಷ್ಟು ನಿಮಗೆ ಕ್ವಾಂಟಿಟಿ ಬೇಕೋ ಅಷ್ಟನ್ನು ನೀವು ಯೂಸ್ ಮಾಡಿ. ಸೊ ಗೋಡಂಬಿ ಕೂಡ ಒಂದು ಸ್ವಲ್ಪ ಲೈಟಾಗಿ ಬ್ರೌನ್ ಆಗಿ, ಕಡಲೆಬೇಳೆ ಅದೆಲ್ಲ ಚೆನ್ನಾಗಿ ಬ್ರೌನಿಶ್ ಆಗಾದಮೇಲೆ ಇವಾಗ ರವೆನ ಏನು ಹುರ್ಕೊಳ್ಳೋದು ಬೇಡ, ಹಂಗೆ ಆ ಎಣ್ಣೆಯಲ್ಲೇ ನೋಡಿ ಇನ್ನೂ ಒಂಚೂರು ಎಣ್ಣೆ ಇದ್ದಿದ್ದನ್ನು ಬಗ್ಗಿಸ್ಕೊಂಡ್ರು. ಸೊ ಇವ್ರು ಬಂದುಬಿಟ್ಟು ಯಾರು ಏನು ಅಂತ ನಿಮಗೆ ಕ್ಯೂರಿಯಾಸಿಟಿ ಇದೆಯಾ? ಸೊ ಇದ್ದರೆ ಹೇಳೇ ಬಿಡ್ತೀನಿ ಕೇಳಿ. ನಮ್ಮ ಮಾವ ಇದ್ದಾರಲ್ವ, ಸೊ ಅವರ ತಂಗಿ, ಅಂದರೆ ವಿಕಾಸ್ ಅವ್ರಿಗೆ ಸೋದರತ್ತೆ ಆಗಬೇಕು. ಸೊ ಅವರು ಇವಾಗ ರವೆ ಹಾಕಾಯಿತು, ಹಾಗೆ ಉಪ್ಪು ಕೂಡ ಆ್ಯಡ್ ಮಾಡ್ಕೊತಿದ್ದಾರೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ರಿವೀಲ್ ಮಾಡಿಬಿಟ್ಟಿದ್ದೀನಿ, ಎಷ್ಟೋ ವೀಡಿಯೋದಲ್ಲಿ ನೀವು ಆಲ್ರೆಡಿ ನೋಡಿರ್ತೀರ, ಅಪ್ಪ ಪೂಜೆಗಳಲ್ಲಾಗಲಿ ಎಲ್ಲದರಲ್ಲೂ. ಸೊ ಇವಾಗ ನೋಡ್ತಾ ಇದ್ದೀರಾ, ಇವ್ರ ಹೆಸರು ಪಂಕಜ ಅಂತ. ಸೊ ನಮ್ಮ ಮನೆಯವರ, ಅಂದರೆ ಲೈಕ್ ವಿಕಾಸ್ ಇದ್ದಾರಲ್ಲ, ಅವರ ಸೋದರ ಅತ್ತೆ. ಓಕೆನಾ? ಸೊ ನೋಡಿ ಇನ್ನೊಂಚೂರು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಅಂತ ಆ್ಯಡ್ ಮಾಡ್ಕೊತಿದ್ದಾರೆ. ಸೊ ರುಚಿಗೆ ತಕ್ಕಷ್ಟು, ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ರುಚಿ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಮತ್ತು ರವೆನ ಚೆನ್ನಾಗಿ ಹುರ್ಕೊತಾ ಇದ್ದಾರೆ ಎಣ್ಣೆಯಲ್ಲೇ, ಯಾಕೆಂದರೆ ಇದು ರವೆ ಫಸ್ಟೇ ಹುರಿದಿರಲ್ಲ, ಸೊ ಇದರಲ್ಲಿ ಹಾಕಿನೇ ಹುರ್ಕೊಳ್ಳೋದು. ಸೊ ಇದಕ್ಕೆ ಯಾವುದೇ ರೀತಿ ನೀರನ್ನ ಬಳಸಂಗಿಲ್ಲ, ಅಂದರೆ ಮೊಸರಿಗೆ ನೀರು ಹಾಕ್ಕೊಂಡು ಮಜ್ಜಿಗೆ ಮಾಡಿಕೊಂಡು ಬಳಸ್ಬೋದು ಹೊತ್ತು ಡೈರೆಕ್ಟಾಗಿ ಬರೀ ನೀರು ಹಾಕ್ಕೊಳ್ಳೋಂಗಿಲ್ಲ. ಸೊ ಮಜ್ಜಿಗೆಯ ಉಪ್ಪಿಟ್ಟು ಯಾರ್ಯಾರಿಗೆ ಟೇಸ್ಟ್ ಮಾಡಿದ್ದೀರಾ ಆಲ್ರೆಡಿ ಅವರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲ ಟೇಸ್ಟ್ ಮಾಡದೇ ಇರೋರು ಒಂದು ಸಲ ಹೇಗಿರುತ್ತೆ, ಆ ಕ್ಯೂರಿಯಾಸಿಟಿ ಇರುತ್ತಲ್ಲ, ಹೇಗಿರುತ್ತೆ ಬ್ರಾಹ್ಮಿನ್ಸ್ ಮಾಡೋವಂಥದ್ದು, ಯಾವುದೇ ರೀತಿ ಈರುಳ್ಳಿ, ಬೆಳ್ಳುಳ್ಳಿ ಎಂಥದ್ದು ಯೂಸ್ ಮಾಡ್ದಿರೆ ಸಿಂಪಲ್ಲಾಗಿ ಎಷ್ಟು ಈಸಿಯಾಗಿ ಮಾಡ್ಬೋದಲ್ವಾ ಅನ್ನೋ ಒಂದು ಐಡಿಯಾಸ್ ಇಲ್ಲದೆ ಇರೋರೆಲ್ಲ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ಥರ ಅನಿಸ್ತು ನಿಮಗೆ ಟೇಸ್ಟು ಅಂತ. ಸೊ ಇಲ್ಲಿ 3 ಕಪ್ಪಷ್ಟು, ಅಂದರೆ ಗಟ್ಟಿ ಮೊಸರು ಫಸ್ಟ್ ಹಾಕ್ಕೊಂಡ್ರು, ಅದ್ರ ಮೇಲೆ ಒಂಚೂರು ನೀರು ಹಾಕ್ಕೊಂಡು, ಇವಾಗ ಅದೇ ರೀತಿ ಅಂದರೆ ಮಜ್ಜಿಗೆನೇ ಸಪ್ರೇಟಾಗಿ ನೀವು ಮಾಡಿ ಇಟ್ಕೊಂಬಿಡಿ. ಮೊಸರು ಹಾಕ್ಕೊಂಡು ಒಂದು 3 ಕಪ್ಪಷ್ಟು, ಯಾವ ಕಪ್ಪಲ್ಲಿ ನೀವು ರವೆ ತೊಗೊಳ್ತೀರ ಆ ಕಪ್ಪಲ್ಲಿ 3ರಷ್ಟು ನೀರನ್ನ ಹಾಕಿ, ಯಾವ ಥರ ಬೇಕು, ತೆಳ್ಳಗೆ ಬೇಕು, ತುಂಬ ಗಂಜಿ ಥರ ತಿನ್ನೋರು ಉಪ್ಪಿಟ್ಟು ಇಷ್ಟಪಟ್ಟರೆ ಅಂಥವ್ರಿಗೆ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ವಿಕಾಸ್ಗೆ ಮಾಡ್ತಾ ಇರೋದು, ಸೊ ವಿಕಾಸ್ಗೆ ಮುದ್ದೆ ಥರ ಇರೋದು ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಜಾಸ್ತಿ ನೀರು ಏನು ಉಪಯೋಗಿಸ್ಲಿಲ್ಲ. ಸೊ ಅದಾದಮೇಲೆ ಇದ್ರ ಮೇಲೆ ನಾರ್ಮಲಾಗಿ ಕೊತ್ತಂಬರಿ ಸೊಪ್ಪು ನಮ್ಮತ್ತೆ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದಾರೆ. ಸೊ ಹೈಜೀನ್ ಇಲ್ಲ ಅಂತ ಅಂದ್ಕೊಂಬಿಡಿ, ಸ್ಲ್ಯಾಬ್ ಗೀಪ್ ಎಲ್ಲ ಕ್ಲೀನಾಗಿ ಹೊರಿಸ್ಬಿಟ್ಟೆ ನಾವು ಯಾವಾಗಲೂ ಕಿಚನ್ನ ಇಟ್ಕೊಂಡಿರ್ತೀವಿ. ಸೊ ನಾವು ನಾರ್ಮಲಾಗಿ ಪಟ್ ಅಂತ ಬೇಕು ಅಂತ ಹೇಳಿದಾಗ ನಾವಲ್ಲಿ ಚಾಪ್ ಮಾಡ್ಕೊತೀವಿ. ಸೊ ಎಲ್ಲ ಕ್ಲೀನಾಗಿ ಒರೆಸಿ ಇಟ್ಕೊಂಡಿರೋದು. ಇವಾಗ ಕಾಯಿ ಕೂಡ ನಮ್ಮತ್ತೆ ಅಲ್ಲಿ ಕಟ್ ಮಾಡ್ಕೊತಿದ್ದಾರೆ. ಅದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ತುರಿದ್ಬಿಟ್ಟು ಮೇಲೆ ಒಂಚೂರಷ್ಟು ನೋಡಿ ಕಾಣಿಸ್ತದೆ, ಆ ವೈಟ್ ಉಪ್ಪಿಟ್ಟಲ್ಲಿ ನಿಮಗೆ ಗೊತ್ತಾಗ್ತಾ ಇಲ್ಲ, ಬಟ್ ಅಲ್ಲಿ ಕಾಯಿ ತುರಿ ಕೂಡ ಹಾಕಿದ್ದಾರೆ. ಇವಾಗ ಸ್ವಲ್ಪ ಹೊತ್ತು ಸ್ಲಿಮ್ ಮಾಡಿ ಅದನ್ನು ನೋಡಿ ನೀರೆಲ್ಲ ಹಿಂಗೋ ಥರ ಬೇಯಿಸ್ಕೊಂಡಿದ್ದು ಆಯಿತು. ವಿಕಾಸ್ ಊಟ ಮಾಡ್ತಾ ಇದ್ದಾರೆ, ರಿವ್ಯೂ ಕೇಳೋಣ ಬನ್ನಿ. ಸ್ಪೂನಲ್ಲಿ ತಿನ್ನಲ್ಲ, ಕೈಯಲ್ಲೇ.
ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯ. ಬೆಳಗಾವಿ ಅಧಿವೇಶನದವರೆಗೆ ಮಾತ್ರ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಉಳಿತಾರೆ. ಆ ನಂತರದಲ್ಲಿ ಅವರು ರಾಜೀನಾಮೆ ಕೊಡಬೇಕಾದಂತಹ ಸ್ಥಿತಿ ಬರುತ್ತೆ. ಟೇಸ್ಟ್ ಮಾಡ್ತೇವೆ. ತಿಂತಾ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಅನ್ನುವ ಹೆಂಗಿದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಉಪ್ಪು ಖಾರ ಎಲ್ಲ ನೇರವಾಗಿ ಭಾರತೀಯ ಜನತಾ ಪಾರ್ಟಿ ಮೇಲೆ ಆರೋಪವನ್ನು ಹೊರಿಸಿದ್ದಾರೆ. ಆದರೆ ವಾಸ್ತವವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸ್ವತಃ ಭ್ರಷ್ಟಾಚಾರದಲ್ಲಿ ಮುಳುಗಿ ವಿಕಾಸ್ ಅವ್ರ ರಿವ್ಯೂ ನೋಡಿದ್ರಲ್ವಾ? ಓಕೆ, ಅಷ್ಟೇ, ಚೆನ್ನಾಗಿದೆ. ಅಷ್ಟೇ ಹೇಳೋದವರು, ಇನ್ನು ಜಾಸ್ತಿ ಮಾತಾಡೋದೇ ಇಲ್ಲ. ಓಕೆ, ಬಿಟ್ಟಾಕಿ ಅದು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಈ ರೆಸಿಪಿನ ಟ್ರೈ ಮಾಡಿ. ಬಾಯ್.